ವೆಲ್ಕಮ್ ಟು ಡೈಲಿ ಕರೆಂಟ್ ಅಫೇರ್ಸ್ ಸೀರೀಸ್. ಈ ಸೀರೀಸ್ನಲ್ಲಿ ಆಗಸ್ಟ್ 1ರಿಂದ ಆಗಸ್ಟ್ 6ರವರೆಗಿನ ಕರೆಂಟ್ ಅಫೇರ್ಸ್ ಬಗ್ಗೆ ಅಧ್ಯಯನ ಮಾಡೋಣ ಅಂತೇಳಿ. ಮೊದಲನೇದಾಗಿ ಬರ್ತಕ್ಕಂಥದ್ದು ಏನಂತಂದ್ರೆ, ಮೊರೊಕ್ಕಾದಿಂದ ಸ್ಪೇನ್ಗೆ ಸ್ವಾಯತ್ತ ನಗರವಾದ ಸಯೋಟಾ ನಗರಕ್ಕೆ ಸುಮಾರು 60,000 ಜನ ವಲಸೆಯನ್ನು ಬಂದಿದ್ರು. ಇದು ಎಲ್ಲಿ ಬರುತ್ತದೆ ಅಂದ್ರೆ, ಸಯೋಟಾ ಅನ್ನೋದು ಮೊರೊಕ್ಕಾದ ಉತ್ತರ ಕರಾವಳಿಗೆ ಹೊಂದಿಕೊಂಡಿರುವ ಸಯೋಟಾ ಭೌಗೋಳಿಕವಾಗಿ ಆಫ್ರಿಕಾ ಖಂಡದಲ್ಲಿದ್ದರೂ ಸಹ ಅದೇನಪ್ಪಾ ಅಂದ್ರೆ ಸ್ಪೇನ್ ದೇಶದ ಸ್ವಾಯತ್ತ ಆಡಳಿತ ನಗರವಾಗಿದೆ ಅಂತೇಳಿ. ಬಟ್ ಅದಾದ ನಂತರ ಅಲ್ಲಿಯ ಜನರನ್ನ ವಾಪಸ್ ಆ ದೇಶದ ಇದಕ್ಕೆ ಕಳಿಸಿದಾರೆ ಅಂತೇಳಿ ನೆನ್ಪಿಟ್ಕೋಬೇಕು ನೀವು. ಎಲ್ಲಿ ಅಂದ್ರೆ ಸಯೋಟ್ ನಗರ ಅಂತೇಳಿ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂತಂದ್ರೆ ಏನಂದ್ರೆ, ಈ ಸಯೋಟಾ ನಗರ 1880ರಿಂದ ಸ್ಪೇನ್ ದೇಶದ ವಶದಲ್ಲಿದೆ ಅಂತೇಳಿ. ಮತ್ತೆ ಸ್ಪೇನ್ ಮತ್ತು ಮೊರಾಕೊ ನಡುವೆ ಜಿಬ್ರಾಲ್ಟರ್ ಅಂತ ಒಂದು ಜಲಸಂಧಿ ಇದೆ. ಓಕೆ, ಅದನ್ನ ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ನೋಡ್ರಿ, ಜಿಬ್ರಾಲ್ಟರ್ ಅಂತ ಹೇಳಿ. ನೆಕ್ಸ್ಟ್, ಈ ಸಯೋಟಾ ನಗರ ಆಫ್ರಿಕಾ ಖಂಡದಲ್ಲಿದ್ದರೂ ಸಹ ಯುರೋಪಿನ ಒಂದು ರಾಷ್ಟ್ರವಾದ ಸ್ಪೇನ್ನ ಆಡಳಿತದಲ್ಲಿ ಇದೆ ಅಂತ ಅನ್ನೋದು ನೆನ್ಪಿಟ್ಕೋಬೇಕಾಗಿದೆ. ಓಕೆ, ನೆಕ್ಸ್ಟ್ INS ನಿಪುಣ್ ಅಂತ ವಿಶಾಖಪಟ್ಟಣದಲ್ಲಿ ಭಾರತೀಯ ನೌಕಾಪಡೆಯ 2ನೇ ಡೈವಿಂಗ್ ಸಪೋರ್ಟ್ ವೆಸಲ್ INS ನಿಪುಣ್ ಎಂಬ ಅದನ್ನು ಜಲಾವಣಗೊಳಿಸಲಾಗಿದೆ ಅಂತೇಳಿ. ಈ ನೌಕೆಯು ಹಿಂದೂಸ್ತಾನ್ ಶಿಪ್ ಯಾರ್ಡ್ ಲಿಮಿಟೆಡ್ ದವರು ಏನಪ್ಪಾ ಅಂದ್ರೆ ನಿರ್ಮಾಣ ಮಾಡಿದ್ದು ಸಮುದ್ರ ದಾಳದಲ್ಲಿ ರಕ್ಷಣೆ ಮತ್ತು ಡೈವಿಂಗ್ ಕಾರ್ಯಾಚರಣೆಗಳಿಗೆ ಏನಪ್ಪಾ ಅಂದ್ರೆ ನೆರವಾಗಲಿದೆ ಅಂತೇಳಿ. ಓಕೆ, ಆಮೇಲೆ INS ವಿಸ್ತಾರ ಅನ್ನೋದು ಏನಪ್ಪಾ ಅಂದ್ರೆ 2022ರಲ್ಲಿ ವಿಶಾಖಪಟ್ಟಣದ ಹಿಂದೂಸ್ತಾನ್ ಶಿಪ್ ಯಾರ್ಡ್ ಲಿಮಿಟೆಡ್ ಅವರು ಏನಪ್ಪಾ ಅಂದ್ರೆ ನಿರ್ಮಾಣ ಮಾಡಿರ್ತಕ್ಕಂಥ ಭಾರತೀಯ ನೌಕಾಪಡೆ ಮೊದಲ ಸ್ವದೇಶಿ ಡೈವಿಂಗ್ ಸಪೋರ್ಟ್ ವೆಸಲ್ ಅಂತೆ. ಓಕೆ, ಫಸ್ಟ್ ಒನ್ INS ನಿಸ್ತಾರ್ ಅಂತೇಳಿ, ಸೆಕೆಂಡ್ ಒನ್ INS ನಿಪುಣ್ ಅಂತೇಳಿ. ಈ ಎರಡು ನೆನ್ಪಿಟ್ಕೋಬೇಕಾಗಿದೆ. ಓಕೆ, ನೆಕ್ಸ್ಟ್, ಯಾಲೆ ವಿಶ್ವವಿದ್ಯಾಲಯದ ಯೇಲ್ ಸೆಂಟರ್ ಫಾರ್ ಎನ್ವೈರನ್ಮೆಂಟ್ ಲಾ ಅಂಡ್ ಪಾಲಿಸಿ ಅಂಡ್ ಕೊಲಂಬಿಯಾ ವಿಶ್ವವಿದ್ಯಾಲಯದ ಸೆಂಟರ್ ಫಾರ್ ಇಂಟರ್ನ್ಯಾಷನಲ್ ಅರ್ತ್ ಸೈನ್ಸ್ ಇನ್ಫಾರ್ಮೇಶನ್ ನೆಟ್ವರ್ಕ್ ಸಂಸ್ಥೆಗಳು ಜಂಟಿಯಾಗಿ 6ನೇ ಬಾರಿಗೆ ಪರಿಸರ ಕಾರ್ಯಕ್ಷಮತೆ ಸೂಚ್ಯಂಕ ಎನ್ವೈರನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅನ್ನು ಬಿಡುಗಡೆ ಮಾಡಿದ್ದು ಎಸ್ತೋನಿಯಾ ಅನ್ನೋ ದೇಶ ಏನಪ್ಪಾ ಅಂದ್ರೆ 1ನೇ ಸ್ಥಾನದಲ್ಲಿದೆ. ಲಕ್ಸೆಂಬರ್ಗ್ 2ನೇ ಸ್ಥಾನ, ಯುನೈಟೆಡ್ ಕಿಂಗ್ಡಮ್ 3ನೇ ಸ್ಥಾನದಲ್ಲಿ ಅಂತ. ಭಾರತ ಏನಂದ್ರೆ 176ನೇ ಸ್ಥಾನವನ್ನು ಪಡ್ಕೊಂಡಿದ್ದಂತೆ. ಲಾಸ್ಟ್ ಇಂದ 2ನೇ ಸ್ಥಾನ ಇದೆ ಭಾರತ, ನೆನ್ಪಿಟ್ಕೋರಿ. ಮತ್ತೆ ಅತಿ ಲಾಸ್ಟ್ ಅವಧಿ ಅಂದ್ರೆ ಲಾವೋಸ್ ದೇಶ ಏನಪ್ಪಾ ಅಂದ್ರೆ ಲಾಸ್ಟ್ ನಲ್ಲಿದೆ, ಕೊನೆಯಲ್ಲಿದ್ದು ಅವ್ನು ನೆನ್ಪಿಟ್ಕೋಬೇಕು. ಈ ಇಂಡೆಕ್ಸ್ 58 ಇಂಡಿಕೇಟರ್ಸ್ ಅನ್ನು ಒಳಗೊಂಡಿದ್ದು ಭಾರತದ ಅಂಕಗಳು 22.46 ಅಂಕಗಳು ಪಡೆಯುವುದರೊಂದಿಗೆ 176ನೇ ಸ್ಥಾನವನ್ನು ಪಡೆದೈತೆ ಅಂತೇಳಿ. ನಿಮ್ಗೆ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ, ಎನ್ವೈರನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅನ್ನು ಯಾರು ಬಿಡುಗಡೆ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ಭಾರತದ ಸ್ಥಾನ ಏನು ಮತ್ತೆ ಎಷ್ಟು ಅಂಕಗಳು ತಗೊಂಡೈತೆ ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ನೆನ್ಪಿಟ್ಕೋರಿ. ಓಕೆ, ಸೆಂಟರ್ ಫಾರ್ ಟ್ರೇಡ್ ಅಂಡ್ ಇನ್ವೆಸ್ಟ್ಮೆಂಟ್ ಲಾ ಅಂಡ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರಿನ್ ಟ್ರೇಡ್ ಜಂಟಿಯಾಗಿ ಬಿಡುಗಡೆ ಮಾಡಿದ ಜಾಗತಿಕ ಮಾರುಕಟ್ಟೆ ವಿಕೃತ ಸುಧಾರಣೆ ಗ್ಲೋಬಲ್ ಮಾರ್ಕೆಟ್ ಡಿಸ್ಟ್ರಿಬ್ಯೂಷನ್ ರಿಫಾರ್ಮ್ಸ್ ಶ್ರೇಯಾಂಕದಲ್ಲಿ ಭಾರತ 82ನೇ ಸ್ಥಾನದಿಂದ 57ನೇ ಸ್ಥಾನಕ್ಕೆ ಜಂಪ್ ಮಾಡಿದೆ ಅಂತೇಳಿ. ಯಾವುದು ಗ್ಲೋಬಲ್ ಮಾರ್ಕೆಟ್ ಡಿಸ್ಟ್ರಕ್ಷನ್ ರಿಫಾರ್ಮ್ಸ್ ರ್ಯಾಂಕಿಂಗ್ ಕ್ರಿಯೇಟೆಡ್ ಬೈ ದ ಸೆಂಟರ್ ಫಾರ್ ಟ್ರೇಡ್ ಅಂಡ್ ಇನ್ವೆಸ್ಟ್ಮೆಂಟ್ ಲಾ IIFT ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಇಂಡಿಯಾ ಜಂಪ್ಸ್ ಫ್ರಮ್ ದ 82 to 57 ರ್ಯಾಂಕಿಂಗ್ ಅಂತೇಳಿ. ಓಕೆ, ಆಮೇಲೆ ವರ್ಲ್ಡ್ ಲಂಗ್ ಕ್ಯಾನ್ಸರ್ ಡೇ ಅಂತ ಆಚರಣೆ ಮಾಡ್ತಾರೆ. ಯಾವುದು ಆಗಸ್ಟ್ 1ನೇ ತಾರೀಕನ್ನ ವರ್ಲ್ಡ್ ಲಂಗ್ ಕ್ಯಾನ್ಸರ್ ಡೇ ಅಂತ ಆಚರಣೆ ಮಾಡ್ತಾರೆ. ಇದ್ರ ಥೀಮ್ ಬಂದು ಟುಗೆದರ್ ಥ್ರೂ ಲಂಗ್ ಕ್ಯಾನ್ಸರ್ ಅನ್ನೋದು ಏನಪ್ಪಾ ಅಂದ್ರೆ ಥೀಮ್ ಇಟ್ಕೊಂಡು ಆಚರಣೆ ಮಾಡ್ತಾ ಇದ್ದಾರೆ, ನೆನ್ಪಿಟ್ಕೋರಿ. ಓಕೆ, ಇನ್ನೊಂದು ಇಂಪಾರ್ಟೆಂಟ್ ನೋಡ್ರಿ, ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಮೊದಲ ಮಹಿಳಾ ಮಹಾನಿರ್ದೇಶಕರಾಗಿ ವರ್ಷಾ ಅಶೋಕ್ ಅಗ್ಲಾವೆ ಅನ್ನೋರು ಏನಪ್ಪಾ ಅಂದ್ರೆ ನೇಮಕಗೊಂಡಿದ್ದಾರಂತೆ. ಇದು ಇಂಪಾರ್ಟೆಂಟ್ ನೋಡ್ರಿ. ಈ ಸಂಸ್ಥೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಬಂದು 1851ರಲ್ಲಿ ಸ್ಥಾಪನೆ ಆಗಿತ್ತು. ಥಾಮಸ್ ಓಲ್ಡ್ ಹ್ಯಾಮ್ ಅನ್ನೋರು ಏನಪ್ಪಾ ಅಂದ್ರೆ ಇದನ್ನ ಸ್ಥಾಪನೆ ಮಾಡಿದ್ರು. ಇದ್ರ ಹೆಡ್ ಕ್ವಾರ್ಟರ್ ಬಂದು ಕೋಲ್ಕತ್ತಾದಲ್ಲಿ ಐತಿ. ಇವರು ಮೊದಲೇ ಮಹಿಳಾ ಮಹಾನಿರ್ದೇಶಕರಾಗಿರುತ್ತೆ. ಇದೊಂದು ಸ್ವಲ್ಪ ಇಂಪಾರ್ಟೆಂಟ್ ನೆನ್ಪಿಟ್ಕೋರಿ. ಇಲ್ಲಿ ಸರ್ವೆ ಅಂದ್ರೆ ಈ ಜಿಯೋಲಾಜಿಕಲ್ ಸರ್ವೆ ಟೈಪ್ ಏನಪ್ಪಾ ಅಂದ್ರೆ ಸರ್ವೆ ಆಫ್ ಇಂಡಿಯಾ ಅಂತ 1767ರಲ್ಲಿ ಸ್ಥಾಪನೆ ಆಗುತ್ತೆ. ಹೆಡ್ ಕ್ವಾರ್ಟರ್ ಬಂದು ಡೆಹ್ರಾಡೂನ್ದಲ್ಲಿ ಇದೆ ಅಂತ ನೆನ್ಪಿಟ್ಕೋರಿ. ಮತ್ತೆ ಜೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತೇಳಿ 1916ರಲ್ಲಿ ಸ್ಟಾರ್ಟ್ ಆಗುತ್ತೆ. ಇದು ಕೋಲ್ಕತ್ತಾದಲ್ಲಿದೆ ಅಂತೇಳಿ. ಇವೆರಡು ನೆನ್ಪಿಟ್ಕೋಬೇಕು ನೀವು. ಓಕೆ, ನೆಕ್ಸ್ಟ್ ಬಟ್ ಟೋಟಲ್ ನೋಡ್ರಿ, ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ, ಜೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾ, ಓನ್ಲಿ ಸರ್ವೆ ಆಫ್ ಇಂಡಿಯಾ, 3 ಗೊತ್ತಾ. ಓಕೆ, ಈ ಸದ್ಯಕ್ಕೆ ನ್ಯೂಸ್ನಾಗ ಇರ್ತಕ್ಕಂಥ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ವರ್ಷಾ ಅಶೋಕ್ ಅಗ್ಲಾವೆ. ಓಕೆ, ನೆನ್ಪಿಟ್ಕೊಳ್ಳಿ.
ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯನ್ನು ಮುಂದಿನ 5 ವರ್ಷಗಳಿಗೆ ಏನಪ್ಪಾ ಅಂದ್ರೆ ವಿಸ್ತರಣೆ ಮಾಡೈತಿ ಅಂತೇಳಿ. ಅಂದ್ರೆ 2000 ಎಲ್ಲಿವರೆಗೆ ಮಾಡಿದ್ದಾರೆ ಅಂತಂದ್ರೆ 2030-31ರವರೆಗೆ ಏನಂತಂದ್ರೆ ಈ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯನ್ನ ಯೋಜನೆಯನ್ನ ಮುಂದುವರಿಸೈತೆ ಅಂತೇಳಿ. ಓಕೆ, ಇಲ್ಲಿ ಏನ್ ಮಾಡ್ತಿದಾರೆ ಅಂದ್ರೆ ಈ ಯೋಜನೆ 2019ರಲ್ಲಿ ಜಾರಿಯಾಗುತ್ತೆ. ಫೆಬ್ರವರಿ 24ರಲ್ಲಿ ಆರಂಭಗೊಳ್ತೈತಿ. ವರ್ಷಕ್ಕೆ ಏನಪ್ಪಾ ಅಂತಂದ್ರೆ 6,000 ರೂಪಾಯಿಗಳನ್ನ ನೇರ ಲಾಭ ವರ್ಗಾವಣೆ DBT ಮುಖಾಂತರ ಸಮಾನ 3 ಕಂತುಗಳಲ್ಲಿ ಏನಪ್ಪಾ ಅಂದ್ರೆ ರೈತರ ಅಕೌಂಟಿಗೆ ಏನಪ್ಪಾ ಅಂದ್ರೆ ಹಾಕ್ತಾ ಇದಾರೆ ಅಂತೇಳಿ. ಓಕೆ, ಬಿಹಾರದ GI ಟ್ಯಾಗ್ ಹೊಂದಿರುವ ಮಿಥಿಲಾ ಮಖಾನ ಇದನ್ನ ಏನಪ್ಪಾ ಅಂದ್ರೆ ಇದನ್ನ ಕೆನಡಾ ದೇಶಕ್ಕೆ ರಫ್ತು ಮಾಡ್ತಾ ಇದಾರೆ ಅಂತೇಳಿ ನೆನ್ಪಿಟ್ಕೊರಿ. ಯಾವುದು ಮಿಥಿಲಾ ಮಖಾನ ಅನ್ನೋದು ಏನಂದ್ರೆ ಯಾವ ರಾಜ್ಯದ ಇದು ಪಡೆದೈತೆ ಅಂತಂದ್ರೆ ಬಿಹಾರ ರಾಜ್ಯದ್ದು ಅಂತೇಳಿ. ಓಕೆ, ಇದಾದ ನಂತರ ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಪ್ರಧಾನಮಂತ್ರಿ ಸೂರ್ಯ ಸರೋವರ ಯೋಜನೆ ಅಂತೇಳಿ. ಪ್ರಧಾನಮಂತ್ರಿ ಸೂರ್ಯ ಸರೋವರ ಯೋಜನೆ ಕೇಂದ್ರ ಸಚಿವ ಸಂಪುಟ ಏನಪ್ಪಾ ಅನುಮೋದನೆ ನೀಡಿದ್ದು. ಈ ಯೋಜನೆಯಡಿಯಲ್ಲಿ 5,000 ಮೆಗಾವ್ಯಾಟ್ ಸಾಮರ್ಥ್ಯ ತೇಲುವ ಸೌರಶಕ್ತಿ ಅಳವಡಿಕೆ ಮತ್ತು 1,000 ಮೆಗಾವ್ಯಾಟ್ ಬ್ಯಾಟರಿ ಶಕ್ತಿ ಸಂಗ್ರಹಣಾ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಲು ನಿರ್ಧಾರ ಮಾಡೈತೆ ಅಂತೇಳಿ. ಓಕೆ, ಜಲಾಶಯಗಳಲ್ಲಿ ತೇಲುವ ಸೌರ ಸ್ಥಾವರಗಳನ್ನು ಸ್ಥಾಪನೆ ಮಾಡುವ ಗುರಿಯನ್ನು ಹೊಂದೈತಿ ಅಂತೇಳಿ. ಓಕೆ, ಇಲ್ಲಿ ಇವತ್ತಿನ ಇನ್ನೊಂದು ಏನಂತಂದ್ರೆ ನಾಥುಲಾ ಪಾಸ್ ಅಂತ ಅನ್ನೋದೊಂದು ನೆನ್ಪಿಟ್ಕೋರಿ. ರೀಸನ್ ಏನಂತಂದ್ರೆ ನಾಥುಲಾ ಪಾಸ್ ಭಾರತ ಮತ್ತು ಚೀನಾ ನಡುವೆ ಸ್ಥಗಿತಗೊಂಡಿರುವ ಐತಿಹಾಸಿಕ ಸಿಲ್ಕ್ ರೂಟ್ ಇದೊಂದು. ಓಕೆ, ಇದು ಸಿಕ್ಕಿಂ ರಾಜ್ಯದಲ್ಲಿ ನಾಥುಲಾ ಪಾಸ್ ಅನ್ನು ಇಲ್ಲಿ ಕಂಡು ಬರ್ತೈತಿ. ಇದು 2006ರಲ್ಲಿ ಆರಂಭಗೊಂಡಿದ್ದು 2020 ಕೊರೋನಾ ಟೈಮಿಗೆ ಏನಪ್ಪಾ ಅಂದ್ರೆ ಇದು ಬಂದ್ ಆಗಿತ್ತು. ಪ್ರಸ್ತುತ ಮತ್ತೆ ಏನ್ ಮಾಡ್ತಾ ಇದಾರೆ, ಆರಂಭ ಮಾಡ್ತಾ ಇದಾರೆ ಅಂತೇಳಿ. ಓಕೆ, ನೆಕ್ಸ್ಟ್ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರು ಆಂಧ್ರ ಪ್ರದೇಶ ವಿಜಯನಗರ ಜಿಲ್ಲೆ ಭೋಗಾಪುರಂ ಬಳಿ ಏನಪ್ಪಾ ಅಲ್ಲೂರಿ ಸೀತಾರಾಮರಾಜು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಪ್ಪಾ ಅಂದ್ರೆ ಉದ್ಘಾಟನೆ ಮಾಡಿದಾರೆ ಅಂತ ನೆನ್ಪಿಟ್ಕೋರಿ. ಅದು ಆಂಧ್ರ ಪ್ರದೇಶದ ಅಲ್ಲೂರಿ ಸೀತಾರಾಮರಾಜು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಯಾವತ್ತು ಬರ್ತೈತಿ, ಭೋಗಾಪುರಂ ಅಂತ. ಓಕೆ, ನೆಕ್ಸ್ಟ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2026 ಆಗಸ್ಟ್ 1ರಂದು ಮೈಸೂರಿನ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರದಲ್ಲಿ ವಿವೇಕ ಸ್ಮಾರಕ ಅನ್ನೋದೇನಪ್ಪಾ ಅಂದ್ರೆ ಉದ್ಘಾಟನೆ ಮಾಡಿದ್ದಾರೆ. ಏನು ಏರ್ಪೋರ್ಟ್ ಉದ್ಘಾಟನೆ ಮಾಡಿದ ಮೇಲೆ ನೆಕ್ಸ್ಟ್ ಇಲ್ಲಿ ಕರ್ನಾಟಕಕ್ಕೆ ಮೈಸೂರಿಗೆ ಭೇಟಿ ಕೊಡ್ತಾರೆ ಅಂತೇಳಿ. 1892ರಲ್ಲಿ ಸ್ವಾಮಿ ವಿವೇಕಾನಂದರು ಐತಿಹಾಸಿಕ ಭೇಟಿಯನ್ನು ಸ್ಮರಿಸುವ ಸಲುವಾಗಿ ಏನಪ್ಪಾ ಅಂದ್ರೆ ಈ ಸ್ಮಾರಕವನ್ನು ನಿರ್ಮಾಣ ಮಾಡಲಾಗಿದೆ ಅಂತ ಹೇಳಿ ನೆನ್ಪಿಟ್ಕೋಬೇಕು ನೀವು. ಓಕೆ, ನೆಕ್ಸ್ಟ್ ಖೇಲೋ ಇಂಡಿಯಾ. ಕೇಂದ್ರ ಸರ್ಕಾರ ಖೇಲೋ ಇಂಡಿಯಾ ಯೋಜನೆಗೆ 29,054 ಕೋಟಿ ರೂಪಾಯಿ ಏನಪ್ಪಾ ಅಂದ್ರೆ ಅನುದಾನವನ್ನು ಬಿಡುಗಡೆ ಮಾಡಿದಾರ ಅಂತೇಳಿ. ಓಕೆ, ಈ ಖೇಲೋ ಇಂಡಿಯಾ ಅನ್ನೋದು ಈ ಯೋಜನೆ ಭಾರತ ಸರ್ಕಾರ ಅಕ್ಟೋಬರ್ 2017ರಲ್ಲಿ ಏನಪ್ಪಾ ಅಂದ್ರೆ ಆರಂಭಿಸ್ತೈತಿ. ಮೊದಲು ಇದನ್ನ ಏನಂತಾರೆ, ಖೇಲೋ ಇಂಡಿಯಾ ಸ್ಕೂಲ್ ಗೇಮ್ಸ್ ಅಂತ ಇರ್ತೈತಿ. 2018ರಲ್ಲಿ ಮೊದಲ ಬಾರಿಗೆ ಆರಂಭ ಎಲ್ಲಿ ನಡೀತೈತಿ ಅಂದ್ರೆ ನವದೆಹಲಿಯಲ್ಲಿ ನಡೀತೈತಿ. ಯಾವುದು ಖೇಲೋ ಇಂಡಿಯಾ ಸ್ಕೂಲ್ ಗೇಮ್. ಅದನ್ನ ನೆಕ್ಸ್ಟ್ ಖೇಲೋ ಇಂಡಿಯಾ ಅಂತ ಖೇಲೋ ಇಂಡಿಯಾ ಗೇಮ್ಸ್ ಅಂತ ಹೆಸರು ಚೇಂಜ್ ಮಾಡ್ತಾರೆ. ಓಕೆ, ಇಲ್ಲಿ ಮತ್ತೆ ಏನ್ ಮಾಡ್ತಾರೆ, ವಿಂಟರ್ ಗೇಮ್ಸ್ ಅಂತ ಬರ್ತೈತಿ ಮತ್ತು ಟ್ರೈಬಲ್ ಗೇಮ್ಸ್ ಅಂತ ಬರ್ತೈತಿ. ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ 2026 ಎಲ್ಲಿ ನಡೀತೈತೆ ಅಂದ್ರೆ ಲಡಾಖ್ನಲ್ಲಿ ಮತ್ತು ಜಮ್ಮು ಕಾಶ್ಮೀರದ ಗುಲ್ಮಾರ್ಗ್ ನಲ್ಲಿ ಏನಪ್ಪಾ ಅಂದ್ರೆ ನಡೀತೈತಿ. ಓಕೆ, ಅದಾದ ನಂತರ ಖೇಲೋ ಇಂಡಿಯಾ ಟ್ರೈಬಲ್ಸ್ ಗೇಮ್ಸ್ 2026 ಎಲ್ಲಿ ನಡೀತೈತೆ ಅಂದ್ರೆ ಛತ್ತೀಸ್ಗಢದ ರಾಯ್ಪುರ್, ಜಬಲ್ಪುರ್ ಮತ್ತು ಜಬಲ್ಪುರ್ ಮತ್ತು ಸಗುರ್ಜಾ ಎಂಬ ನಗರಗಳಲ್ಲಿ ಏನಪ್ಪಾ ಅಂದ್ರೆ ನಡೀತೈತೆ ಅನ್ನೋದು. ನೆಕ್ಸ್ಟ್ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 2026ನೇ ಆವೃತ್ತಿ 8ನೇ ಆವೃತ್ತಿ ಎಲ್ಲಿ ನಡೀತೈತೆ ಅಂದ್ರೆ ತೆಲಂಗಾಣದಲ್ಲಿ ನವೆಂಬರ್ ತಿಂಗಳಲ್ಲಿ ನಡೆಯಲಿದೆ ಅಂತ ನೆನ್ಪಿಟ್ಕೋಬೇಕು. ಓಕೆ, ನೆಕ್ಸ್ಟ್ ವರ್ಲ್ಡ್ ಆಂಗ್ಲೋ ಇಂಡಿಯನ್ಸ್ ಡೇ ಅಂತ ಆಗಸ್ಟ್ 2ನೇ ತಾರೀಕನ್ನ ಆಚರಣೆ ಮಾಡ್ತಾರೆ. 1935 ಆಗಸ್ಟ್ 2ರಂದು ಜಾರಿಗೆ ಬಂದ ಇಂಡಿಯನ್ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ಆಂಗ್ಲೋ ಇಂಡಿಯನ್ ಸಮುದಾಯಕ್ಕೆ ಏನಪ್ಪಾ ಅಂದ್ರೆ ಅಧಿಕೃತವಾಗಿ ಮಾನ್ಯತೆ ನೀಡಿದ್ರ ಸಲುವಾಗಿ ಏನಂದ್ರೆ ಇದನ್ನ ಆಚರಣೆ ಮಾಡ್ತಾರೆ ಅಂತೇಳಿ ನೆನ್ಪಿಟ್ಕೋಬೇಕು ನೀವು. ಓಕೆ, ಇದಾದ ನಂತರ ಬರ್ತಕ್ಕಂಥದ್ದು 3ನೇ ತಾರೀಕು ಆಗಸ್ಟ್ 3ನೇ ತಾರೀಕು. ಇದರಲ್ಲಿ ಏನಂತಂದ್ರೆ ಮಾದಕ ವಸ್ತುಗಳಿಗೆ ಯುವಕರನ್ನು ದೂರವಿಡುವ ಉದ್ದೇಶದಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರು ಏನಪ್ಪಾ ಅಂದ್ರೆ 100 ಭಾನುವಾರದ ನಶಾ ಮುಕ್ತ ಯುವ ಅಭಿಯಾನಕ್ಕೆ ಏನಪ್ಪಾ ಅಂದ್ರೆ ಚಾಲನೆ ನೀಡ್ತಾರೆ. ಅಂದ್ರೆ ಡ್ರಗ್ಸ್ ಫ್ರೀ ಯೂತ್ ಎಟ್ 2047 ಎಂಬ ಧ್ಯೇಯದೊಂದಿಗೆ ಏನಪ್ಪಾ ಅಂದ್ರೆ ಯುವಕರಲ್ಲಿ ನಶೆ ಮುಕ್ತವಾಗಿ ಮಾಡ್ಬೇಕಾಗಿರ್ತಕ್ಕಂಥ ಗುರಿಯನ್ನು ಇಟ್ಕೊಂಡು ಏನಪ್ಪಾ ಅಂದ್ರೆ ಇದನ್ನ
100 ಭಾನುವಾರ ನಶಾಮುಕ್ತ ಯುವ ಅಭಿಯಾನನ ಚಾಲನೆ ನೀಡ್ತಾರೆ. ಯಾರು? ನರೇಂದ್ರ ಮೋದಿ. ನಮ್ಮ ಕರ್ನಾಟಕ ಸರ್ಕಾರ ಒಂದ್ 2 ಯೋಜನೆ ಅಂತ ಒಂದು ಅಭಿಯಾನನ ತಂದಿತ್ತು. ಯಾವುದು? ಒಂದು ಬೇಡ ಬ್ರೋ ಅಂತೇಳಿ ಮತ್ತು ಆಪರೇಷನ್ ರೈಸ್ ಅಂತೇಳಿ. ಈ 2 ಅಭಿಯಾನನ ಎದಕ್ಕೆ ಸಂಬಂಧ ತಂದಿತ್ತಂದ್ರೆ ಮಾದಕ ವಸ್ತು ಮುಕ್ತ, ನಶೆ ಮುಕ್ತ. ಮುಂದಿನ 2 ವರ್ಷಗಳಲ್ಲಿ ಕರ್ನಾಟಕವನ್ನು ಏನಪ್ಪಾ ಅಂದ್ರೆ ಮಾದಕ ವಸ್ತು ಮತ್ತು ಮುಕ್ತ ನಶೆ ಮುಕ್ತ ರಾಜ್ಯವಾಗಿಸುವ ಗುರಿಯನ್ನು ಹೊಂದಿದ್ದು ಸಂಬಂಧ ತಗೊಂಬಂದಿತ್ತು ಇದನ್ನ. ಓಕೆ. ಮಾದಕ ವಸ್ತುಗಳ ಸೇವನೆ ಮತ್ತು ಸಾಗಾಣಿಕೆ ವಿರುದ್ಧ ಯುವ ಜನರನ್ನು ಏನಪ್ಪಾ ಅಂದ್ರೆ ಸಕ್ರಿಯವಾಗಿ ತೊಡಗಿಸುವ ಸಲುವಾಗಿ ಬೇಡ ಬ್ರೋ ಎಂಬ ಅಭಿಯಾನವನ್ನು ತಂದಿತ್ತು. ಇಲ್ಲಿ ರೈಸ್ ಅನ್ನೋದು ಏನಪ್ಪಾ ಅಂದ್ರೆ ರೆಫ್ಯೂಸ್, ಇನ್ಫಾರ್ಮ್, ಸಪೋರ್ಟ್ ಅಂಡ್ ಎಂಪವರ್ ಅಂತೆ. RISC ಅಂತೆ. ಆಪರೇಷನ್ ರೈಸ್ ಅಂದ್ರೆ ರೆಫ್ಯೂಸ್ ನಿರಾಕರಣೆ ಮಾಡಬೇಕಾಗಿರ್ತಕ್ಕಂಥದ್ದು, ಇನ್ಫಾರ್ಮೇಶನ್ ನೀಡುತ್ತು ಮಾಹಿತಿ ನೀಡುವಿಕೆ, ಮತ್ತು ಸಪೋರ್ಟ್ ಅಂದ್ರೆ ಬೆಂಬಲ ನೀಡುವುದು, ಮತ್ತೆ ಎಂಪವರ್ ಅಂದ್ರೆ ಸಬಲೀಕರಣ ಮಾಡಿಸಲು ಅಂದ್ರೆ ಆಪರೇಷನ್ ರೈಸ್ ಅಂತ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಅದನ್ನ ತಗೊಂಬಂದಿತ್ತು. ಇದನ್ನೇ ನೆನಪಿಟ್ಕೋರಿ. ಓಕೆ. ನೆಕ್ಸ್ಟ್, ತೈಲ ಮತ್ತು ನೈಸರ್ಗಿಕ ಅನಿಲ ನಿಕ್ಷೇಪಗಳ ಅನ್ವೇಷಣೆಗೆ ಉತ್ತೇಜನ ನೀಡುವ ಸಲುವಾಗಿ ಭಾರತ ಸರ್ಕಾರ ಸಮುದ್ರ ಮಂಥನ ಯೋಜನೆ ಅಂತೇಳಿ ಒಂದು ತಗೊಂಡ್ ಬರ್ತೈತಿ. ಓಕೆ. ನೆಕ್ಸ್ಟ್, ಸ್ಪೇನ್ ದೇಶದ ಪ್ರಸಿದ್ಧ ಸೀ ಫುಡ್ ಸಂಸ್ಥೆ ನ್ಯೂಯೇವಾ ಪೆಸ್ಕೊನೋವಾ ಎಂಬ ಇದು ಏನಪ್ಪಾ ಅಂತಂದ್ರೆ ಇದೊಂದು ಸಂಸ್ಥೆ. ಇದು ಯಾಕೆ ನ್ಯೂಸ್ ನಲ್ಲಿದೆ ಅಂತಂದ್ರೆ ವಿಶ್ವದಲ್ಲಿ ಮೊದಲ ಬಾರಿಗೆ ವಾಣಿಜ್ಯ ಮಟ್ಟದಲ್ಲಿ ಕೈಗೊಳ್ಳಲು ಯೋಜಿಸಿದ ವಿವಾದಾತ್ಮಕ ಆಕ್ಟೋಪಸ್ ಫಾರ್ಮಿಂಗ್ ಯೋಜನೆ ಏನಪ್ಪಾ ಅಂದ್ರೆ ರದ್ದು ಮಾಡೈತೆ ಅಂತೇಳಿ. ಯಾವುದು? ಪೆಸ್ಕೊನೋವಾ ಅನ್ನೋದೊಂದು ವಿಶ್ವ ಮಟ್ಟದ ಒಂದು ಸಮುದ್ರ ಆಹಾರ ಸಂಸ್ಥೆ ಅಂತೇಳಿ. ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆ. 2026 ಕಾಮನ್ವೆಲ್ತ್ 2026 ನವದೆಹಲಿಯಲ್ಲಿ ನಡೆದ 22ನೇ ಕಾಮನ್ವೆಲ್ತ್ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಪದಕ ಸ್ಥಾನದಲ್ಲಿ 1ನೇ ಸ್ಥಾನ ಪಡೆದರೆ, 2ನೇ ಸ್ಥಾನ ಮಲೇಷ್ಯಾ, 3ನೇ ಸ್ಥಾನ ಇಂಗ್ಲೆಂಡ್ ಅನ್ನ ಪಡೆದುಕೊಂಡೈತೆ ಅಂತ. ಇದು ಮತ್ತೆ ಕಾಮನ್ವೆಲ್ತ್ ಬೇರೆ ಬೇರೆ, ಅದು ಇಂಪಾರ್ಟೆಂಟ್ ಇಟ್ಕೊಳ್ಳಿ. ಮತ್ತೆ ನೆಕ್ಸ್ಟ್, ಇಂಡಿಯನ್ ಆರ್ಗನ್ ಡೊನೇಷನ್ ಡೇ ಅಂತೇಳಿ, ಭಾರತೀಯ ಅಂಗಾಂಗ ದಾನ ದಿನ ಅಂತೇಳಿ ಆಗಸ್ಟ್ 3ನೇ ತಾರೀಕನ್ನು ಆಚರಣೆ ಮಾಡ್ತಾರೆ. ಓಕೆ. ನೆಕ್ಸ್ಟ್, ಕೇಂದ್ರೀಯ KYC ಚೌಕಟ್ಟನ್ನು 2026 ಆಗಸ್ಟ್ 1ರಿಂದ ಜಾರಿಗೊಳಿಸಲು ತರಲಾಗುತ್ತಿದ್ದು, ಇದು ಗ್ರಾಹಕರ ಗುರುತಿನ ಪರಿಶೀಲನೆಗೆ ಪ್ರತಿಕ್ರಿಯೆಯನ್ನು ಸರಳಗೊಳಿಸಿ ಹಣಕಾಸು ಸಂಸ್ಥೆಗಳಲ್ಲಿ ಸುರಕ್ಷಿತ ಮತ್ತು ವೇಗವಾದ KYC ಸೇವೆಗಳನ್ನು ಒದಗಿಸುವ ಉದ್ದೇಶದಿಂದ ಈ ವ್ಯವಸ್ಥೆಯಿಂದ ಗ್ರಾಹಕರು ಮತ್ತೆ ಏನಂದ್ರೆ KYC ದಾಖಲೆಗಳನ್ನು ಸಲ್ಲಿಸುವ ಅಗತ್ಯತೆ ಏನಪ್ಪಾ ಅಂದ್ರೆ ಕಡಿಮೆ ಮಾಡಿಸಲು ಕೇಂದ್ರೀಯ KYC ಚೌಕಟ್ಟನ್ನ 2026 ಜನವರಿ ಇದು ಆಗಸ್ಟ್ 1ರಿಂದ ಏನಪ್ಪಾ ಅಂದ್ರೆ ಜಾರಿಗೊಳಿಸಿದಾರೆ ಅಂತ ಹೇಳಿ. ಓಕೆ. ನೆಕ್ಸ್ಟ್, 2030 ಕಾಮನ್ವೆಲ್ತ್ ಕ್ರೀಡಾಕೂಟ ಅಹಮದಾಬಾದ್ ನಗರದಲ್ಲಿ ನಡೀತಾ ಇದೆ. ಈ ಮೊನ್ನೆ ಎಲ್ಲಿ ನಡೀತು ಅಂದ್ರೆ 2026 ನಡೀತಂತಂದ್ರೆ ಗ್ಲಾಸ್ಗೋ ನಗರದಲ್ಲಿ ನಡೆದಿತ್ತಲ್ಲ. ಈಗ 2030 ಕಾಮನ್ವೆಲ್ತ್ ಕ್ರೀಡಾಕೂಟ ಅಹಮದಾಬಾದ್ ನಗರದಲ್ಲಿ ನಡೀತಿದ್ದು, ಕಾಮನ್ವೆಲ್ತ್ ಧ್ವಜವನ್ನು ಭಾರತ ಒಲಿಂಪಿಕ್ ಪದಕ ವಿಜೇತ ನೀರಜ್ ಚೋಪ್ರಾ ಅವರು ಪಡೆದುಕೊಳ್ತಾರೆ. ಅದರಿಂದ ನೆಕ್ಸ್ಟ್ ಯಾರಪ್ಪ ಅಂತಂದ್ರೆ ಭಾರತೀಯ ಒಲಿಂಪಿಕ್ ಸಂಘದ ಅಧ್ಯಕ್ಷ PT ಉಷಾ ಅವರು ಸ್ವೀಕಾರ ಮಾಡ್ತಾರೆ. ಈ ಬಳಿಕ ಈ ಧ್ವಜವನ್ನು ಏನಪ್ಪಾ ಅಂದ್ರೆ ಗುಜರಾತ್ನ ಉಪಮುಖ್ಯಮಂತ್ರಿ ಇದೊಂದು ಸ್ವಲ್ಪ ವೇಟ್ ಮಾಡ್ರಿ. ಅಲ್ಲಿ ಗುಜರಾತ್ನ ಮುಖ್ಯಮಂತ್ರಿ ಆಗಿದೆ. ಗುಜರಾತ್ನ ಉಪಮುಖ್ಯಮಂತ್ರಿ ಅಂದ್ರೆ ಹರ್ಷ ಸಂಘವಿ ಅವ್ರಿಗೆ ಏನಪ್ಪಾ ಅಂದ್ರೆ ಅದನ್ನ ಹಸ್ತಾಂತರ ಮಾಡ್ತಾರೆ ಅಂತ ಹೇಳಿ. ಓಕೆ. ಅದೊಂದ್ ಸ್ವಲ್ಪ ತಿದ್ದುಪಡಿ ಮಾಡ್ಕೊರಿ. ರಾಷ್ಟ್ರೀಯ ಮೂಳೆ ಮತ್ತು ಕೀಲು ದಿನ ಅಂತೇಳಿ ಆಗಸ್ಟ್ 4ನೇ ತಾರೀಕನ್ನ ಆಚರಣೆ ಮಾಡ್ತಾರೆ. ಯಾವುದು? ರಾಷ್ಟ್ರೀಯ ಮೂಳೆ ಮತ್ತು ಕೀಲು ದಿನ ಅಂತೇಳಿ ಆಗಸ್ಟ್ 4ನೇ ತಾರೀಕನ್ನ ಆಚರಣೆ ಮಾಡ್ತಾರೆ. ಭಾರತೀಯ ಅಸ್ಥಿ ಚಿಕಿತ್ಸಕರ ಸಂಘ 2012ರಲ್ಲಿ ಈ ದಿನವನ್ನು ಆಚರಣೆ ಮಾಡ್ಕೊತ ಬರ್ತಾ ಇದೆ ಅಂತೇಳಿ. ಓಕೆ. ನೆಕ್ಸ್ಟ್, ಅಮೆರಿಕ, ಚೀನಾ ನಂತರ ಅತಿ ಹೆಚ್ಚು ಒಟ್ಟು ಅಂಗಾಂಗ ಕಸಿ ಕ್ಷೇತ್ರದಲ್ಲಿ ಭಾರತವು ಏನಪ್ಪಾ ಅಂದ್ರೆ ವಿಶ್ವದಲ್ಲೇ 3ನೇ ಅತಿ ದೊಡ್ಡ ದೇಶವಾಗಿ ಹೊರಹೊಮ್ಮಿದೆ ಅಂತ ನೆನಪಿಟ್ಟುಕೊಳ್ಳಬೇಕಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಅರುಣಾಚಲ ಪ್ರದೇಶದ ಗ್ಲಾವಾ ಸರೋವರವು ಭಾರತದ 101ನೇ ರಾಮ್ಸರ್ ತಾಣವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಪ್ಪಾ ಅಂದ್ರೆ ಮಾನ್ಯತೆಯನ್ನು ಪಡೆದೈತಿ. ಇದು ಎಲ್ಲಿ ಅಂದ್ರೆ ಅರುಣಾಚಲ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು. ಅರುಣಾಚಲ ಪ್ರದೇಶದ ಮೊದಲ ರಾಮ್ಸರ್ ತಾಣ ಅಂತೇಳಿ ಇದು. ಓಕೆ. ಯಾವುದು? ಗ್ಲಾವಾ ಸರೋವರ ಅಂತೆ. ನೆಕ್ಸ್ಟ್ ಬರೋ ಕ್ವಶನ್ ಇದಕ್ಕೆ ಏನಪ್ಪಾ ಅಂದ್ರೆ ಎಕ್ಸಾಮ್ ಗೆ ಇಂಪಾರ್ಟೆಂಟ್ ನೋಡ್ರಿ, ನೆನ್ಪಿಟ್ಬೇಕಾಗಿರ್ತಕ್ಕಂಥದ್ದು. ಓಕೆ. ಈ ರಾಮ್ಸರ್ ಕನ್ವೆನ್ಷನ್ ಅಂತ ಏನ್ ಬರ್ತಲ್ಲ 1971 ಫೆಬ್ರವರಿ 2ನೇ ತಾರೀಕು ಇರಾನ್ ದೇಶದ ರಾಮ್ಸರ್ ನಗರದಲ್ಲಿ ಅಂಗೀಕಾರವಾಗುತ್ತೈತಿ. ಇದ್ರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ವೆಟ್ಲ್ಯಾಂಡ್ಸ್ ಅನ್ನ ಏನ್ ಮಾಡೋದು, ಸಂರಕ್ಷಣೆ ಮಾಡುವ ಗುರಿಯನ್ನು ಹೊಂದಿರ್ತೈತಿ. ಓಕೆ. ಭಾರತದ ಮೊದಲ ರಾಮ್ಸರ್ ತಾಣಗಳು ಚಿಲ್ಕಾ ಲೇಕ್ ಒಡಿಶಾದಲ್ಲಿ, ಕಿಯೋಲೋಡ
ನ್ಯಾಷನಲ್ ಪಾರ್ಕ್ ರಾಜಸ್ಥಾನದಲ್ಲಿ 1981 ಇದನ್ನ ಗುರುತು ಮಾಡ್ತಾರೆ. ಓಕೆ, ಇವೆರಡು ಫಸ್ಟ್ ಇರ್ತಕ್ಕಂಥದ್ದು. ನೆಕ್ಸ್ಟ್ ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಅಂತೇಳಿ ಫೆಬ್ರವರಿ 2ನೇ ತಾರೀಕನ್ನ ಆಚರಣೆ ಮಾಡ್ತಾರೆ. ನೆನ್ಪಿಟ್ಕೋಬೇಕಾಗಿತ್ತು. ಓಕೆ, ನೆಕ್ಸ್ಟ್ ಗುಜರಾತ್ನ ಪಿಠೋರಾ ಚಿತ್ರಕಲೆಗೆ ಭೌಗೋಳಿಕ ಸೂಚ್ಯಂಕ ಮಾನ್ಯತೆಯನ್ನು GI ಟ್ಯಾಗ್ ಅನ್ನ ಕೊಟ್ಟಿದ್ದಾರೆ ಅಂತೇಳಿ. ಸಾಂಪ್ರದಾಯಿಕ ಆಚರಣಾತ್ಮಕ ಚಿತ್ರಕಲೆಯಾಗಿ ಮುಖ್ಯವಾಗಿ ಗುಜರಾತ್ನ ರಾಠ್ವಾ ಜನಾಂಗದವರು ಇದನ್ನ ಏನ್ ಮಾಡ್ತಾರೆ ಅಂದ್ರೆ ರಚನೆ ಮಾಡ್ತಾರೆ ಅಂತೇಳಿ. ಯಾವುದು ಗುಜರಾತ್ನ ಪಿಠೋರಾ ಚಿತ್ರಕಲೆ ಅಂತೇಳಿ. ಇದನ್ನು ನೆನ್ಪಿಟ್ಕೋರಿ. ಚಿತ್ರಕಲೆ ಯಾವ ರಾಜ್ಯದ ಅಂತ ಕೇಳ್ಬೋದು, ಅಥವಾ ಯಾವ ಜನಾಂಗದವರು ಇದನ್ನ ಇದು ಮಾಡ್ತಾರೆ ಅನ್ನೋ ಚಿತ್ರಕಲೆಯನ್ನು ಮಾತ್ರ ರಾಠ್ವಾ ಅನ್ನೋ ಜನಾಂಗದವ್ರು ಮಾಡ್ತಾರೆ. ಓಕೆ, ರಾಜಸ್ಥಾನದ ಹರ್ಷಿತಾ ಜಾಘರ್ ರವರು 2026 ಟೂರ್ ಡೆ ಫ್ರಾನ್ಸ್ ಫ್ರೇಮ್ ನಲ್ಲಿ ಭಾಗವಹಿಸಿದ ಮೊದಲ ಭಾರತೀಯ ಮಹಿಳಾ ಸೈಕ್ಲಿಸ್ಟ್ ಎಂಬ ಐತಿಹಾಸಿಕ ಸಾಧನೆಯನ್ನು ಮಾಡಿದ್ದಾರೆ ಅಂತೇಳಿ. ರಾಜಸ್ಥಾನದ ಹರ್ಷಿತಾ ಜಾಖರ್ ಅನ್ನೋರು ಏನಂದ್ರೆ 2026 ಟೂರ್ ಡೆ ಫ್ರಾನ್ಸ್ ಫೇಮ್ಸ್ ನಲ್ಲಿ ಭಾಗವಹಿಸಿದ ಮೊದಲ ಭಾರತೀಯ ಮಹಿಳಾ ಸೈಕ್ಲಿಸ್ಟ್ ಎಂಬ ಹೆಗ್ಗಳಿಕೆಗೆ ಏನಪ್ಪಾ ಅಂದ್ರೆ ಪಾತ್ರರಾಗಿದ್ದಾರೆ ಅಂತೇಳಿ. ನೆಕ್ಸ್ಟ್ ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ ಅಂತೇಳಿ ಆಗಸ್ಟ್ 1ರಿಂದ ಆಗಸ್ಟ್ 7ನೇ ತಾರೀಕಿನವರೆಗೆ ಆಚರಣೆ ಮಾಡ್ತಾರೆ. WHO ಮತ್ತು ಯುನಿಸೆಫ್ ಸಹಯೋಗದೊಂದಿಗೆ ಪ್ರತಿ ವರ್ಷ ಇದನ್ನ ಏನಪ್ಪಾ ಅಂದ್ರೆ ಈ ಸಪ್ತಾಹವನ್ನ ಆಚರಣೆ ಮಾಡ್ತಾ ಇದಾರೆ ಅಂತೇಳಿ. ಓಕೆ, ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಸ್ಪೆಸಿಫಿಕ್ ಓಷಿಯನ್ ಅಲ್ಲಿ ಇರ್ತಕ್ಕಂಥ ಒಂದು ಐಲ್ಯಾಂಡ್, ಸ್ಪೆಸಿಫಿಕ್ ಐಲ್ಯಾಂಡ್ ನೇಷನ್ ನೇರೋ ಅಫಿಷಿಯಲಿ ಚೇಂಜ್ಡ್ ದ ಅಫಿಷಿಯಲ್ ನೇಮ್ ಆಫ್ ದ ರಿಪಬ್ಲಿಕ್ ಆಫ್ ನೇರೋ. ಇದು ಪ್ರೊನೌನ್ಸ್ ಯಾವ ತರ ಮಾಡ್ತಾರೆ ನಾವು ಎರೋ ಅಂತೇಳಿ. ಇದು ಏನಪ್ಪಾ ಅಂತಂದ್ರೆ ನೇರೋ ದೇಶ ಏನಿದೆಯಲ್ಲ, ಇದು ವರ್ಲ್ಡ್ 3rd ಸ್ಮಾಲೆಸ್ಟ್ ಕಂಟ್ರಿ ಬೈ ಪಾಪ್ಯುಲೇಷನ್ ಸೈಜ್. ಅಂದ್ರೆ ಏನಂದ್ರೆ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರತಕ್ಕಂಥ ದೇಶಗಳಲ್ಲಿ 3ನೇ ಸಣ್ಣ ರಾಷ್ಟ್ರ ಅಂತೇಳಿ. ಓಕೆ, ನೆಕ್ಸ್ಟ್ ರಾಜ್ಯ ಸರ್ಕಾರ ಮಹಿಳೆಯರಿಗಾಗಿ ಪ್ರತ್ಯೇಕ ಆರೋಗ್ಯ ನೀತಿಯನ್ನು ಜಾರಿಗೊಳಿಸಲು ಮುಂದಾಗಿದ್ದು, ಈ ನೀತಿಯನ್ನು ಜಾರಿಗೊಳಿಸಿದ ದೇಶದ ಮೊದಲ ರಾಜ್ಯ ಅಂತೇಳಿ ಹೆಮ್ಮೆ ಪಡುವ ಸಂಗತಿ ಅಂತ ಹೇಳ್ಬೋದು ನಿಮ್ಗೆ. ಮಹಿಳೆಯರಲ್ಲಿ ಋತುಚಕ್ರದ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಋತುತಾರೆ ಎಂಬ ಅಭಿಯಾನವನ್ನು ಆರಂಭ ಮಾಡ್ತಿದ್ದಾರೆ ಈ ಯೋಜನೆ ಅಡಿಯಲ್ಲಿ, ಈ ನೀತಿ ಅಡಿಯಲ್ಲಿ. ಈ ಅಭಿಯಾನದ ರಾಯಭಾರಿಯಾಗಿ ನಟಿ ಮತ್ತು ಮಾಜಿ ಸಂಸದೆ ರಮ್ಯಾ ಅನ್ನೋರು ಏನಪ್ಪಾ ಅಂದ್ರೆ ನೇಮಕ ಮಾಡಲಾಗಿದೆ ಅಂತೇಳಿ. ಈ ಋತುತಾರೆ ಯೋಜನೆಗೆ ಸಂಬಂಧಿಸಿದಂತೆ ಸ್ತ್ರೀ ರೋಗ ತಜ್ಞೆ ಡಾಕ್ಟರ್ ಜ್ಯೋತ್ಸ್ನಾ ಮಿರ್ಲೆ ಅನ್ನೋರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ರಚನೆ ಮಾಡಿದ್ದು, ಅವರು ಏನ್ ಸಮಿತಿ ಶಿಫಾರಸಿನ ಮುಖಾಂತರ ಪ್ರತ್ಯೇಕ ಆರೋಗ್ಯ ನೀತಿಯನ್ನು ತರಬೇಕಂತ ಡಿಸೈಡ್ ಮಾಡಿದಾರೆ ಅಂತೇಳಿ. ನೆಕ್ಸ್ಟ್ ವಿಶ್ವೇಶ್ ನೇಗಿ ಅನ್ನೋರು ಇರಾನ್ ದೇಶದ ರಾಯಭಾರಿಗಳ ಏನಪ್ಪಾ ಅಂದ್ರೆ ನೇಮಕ ಆಗಿದ್ದಾರೆ ಅಂತ. ವಿಶ್ವೇಶ್ ನೇಗಿ ಅನ್ನೋರು ಇರಾನ್ ದೇಶದ ರಾಯಭಾರಿಯಾಗಿ ನೇಮಕ ಮಾಡಿದ್ರು. ಇದ್ರ ಯಾಕೆ ನೆನ್ಪಿಟ್ಕೋಬೇಕಂತಂದ್ರೆ ಈಗೇನು ಇರಾನ್ ಮತ್ತು ಅಮೆರಿಕ ಏನು ಯುದ್ಧ ನಡೀತಾ ಇದೆಯಲ್ಲ, ಆ ನ್ಯೂಸ್ನಾಗ ಇರೋಸಲ ಇವ್ರು ಯಾರು ಅಂತ ಕೇಳ್ಬೋದು ನಿಮಗೆ. ಓಕೆ, DK ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಏನ್ ರಚನೆ ಆಗಿತ್ತಲ್ಲ ಜೂನ್ 2ನೇ ತಾರೀಕು, ಇದ್ರ ಸಚಿವ ಸಂಪುಟದಲ್ಲಿ 19 ಜನ ನೂತನ ಸಚಿವರು ಏನಪ್ಪಾ ಅಂದ್ರೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಅಂತೇಳಿ. ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ ನಮಗೆ ಭಾರತ ಸಂವಿಧಾನದ ವಿಧಿ 164(1) ಪ್ರಕಾರ ಮುಖ್ಯಮಂತ್ರಿಯವರ ಸಲಹೆ ಮೇರೆಗೆ ರಾಜ್ಯಪಾಲರು ಏನ್ ಮಾಡ್ತಾರೆ ಅಂತಂದ್ರೆ ಸಚಿವರನ್ನ ನೇಮಕ ಮಾಡ್ತಾರೆ ಮತ್ತು ಪ್ರಮಾಣ ವಚನ ಬೋಧನೆಯನ್ನ ಮಾಡ್ತಾರೆ ಅಂತೇಳಿ. ಓಕೆ, ಅದು ಇಂಪಾರ್ಟೆಂಟ್ ನಮಗೆ, ಮತ್ತೆ ಬೇರೆ ಇಂಪಾರ್ಟೆಂಟ್ ಇಲ್ಲ. ಜನನ ಮತ್ತು ಮರಣ ನೋಂದಣಿ ತಿದ್ದುಪಡಿ ವಿಧೇಯಕ 2026 ಸಂಸತ್ತು ಅನುಮೋದನೆ ನೀಡಿದ್ದು, ಈ ತಿದ್ದುಪಡಿ ಮೂಲಕ 1969ರ ಜನನ ಮತ್ತು ಮರಣ ನೋಂದಣಿ ಕಾಯ್ದೆ ಸೆಕ್ಷನ್ 13(3)ಕ್ಕೆ ಏನಪ್ಪಾ ಅಂದ್ರೆ ತಿದ್ದುಪಡಿ ತರ್ತಾ ಇದಾರೆ ಅಂತೇಳಿ. ಈ ತಿದ್ದುಪಡಿ ಪ್ರಕಾರ ಮಗು ಜನಿಸಿದ ಅಥವಾ ವ್ಯಕ್ತಿ ಮೃತಪಟ್ಟ ನಂತರ 1 ವರ್ಷದೊಳಗೆ ಏನಪ್ಪಾ ಅಂದ್ರೆ ನೋಂದಣಿ ಮಾಡಬೇಕಾಗಿದೆ, ಕಡ್ಡಾಯ ಮಾಡಿದ್ರು. ಈ 1 ವರ್ಷದ ನಂತರ 1 ವರ್ಷದ ಒಳಗಡೆ ಏನಾದ್ರೂ ನೀವು ಮಾಡ್ಲಿಲ್ಲ ಅಂತಂದ್ರೆ 1 ವರ್ಷದಿಂದ 2 ವರ್ಷದೊಳಗಿನ ಅವಧಿಯಲ್ಲಿ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅಥವಾ ಉಪ ವಿಭಾಗಾಧಿಕಾರಿಯರ ಅನುಮತಿಯನ್ನು ಪಡೆದು ಅವರು ಜನನ ಪ್ರಮಾಣ ಪತ್ರ ಮತ್ತು ಮರಣ ನೋಂದಣಿಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದಾರೆ ಅಂತೇಳಿ. ಓಕೆ, ನೆಕ್ಸ್ಟ್ ಇವ್ರು ಇಂಪಾರ್ಟೆಂಟ್ ನೋಡ್ರಿ, ಮಹಿಳೆಯನವರು ಅನ್ನಪೂರ್ಣಿ ಸುಬ್ರಹ್ಮಣ್ಯ ಅಂತ. ಭಾರತೀಯ ಖಗೋಳ ವಿಜ್ಞಾನಿ ಅನ್ನಪೂರ್ಣಿ ಸುಬ್ರಹ್ಮಣ್ಯ ಅವರು ಕೊಪ್ಸಾರ ವಿಕ್ರಮ್ ಸಾರಾಭಾಯಿ ಪದಕ ಪಡೆದ ಮೊದಲ ಭಾರತೀಯ ಮಹಿಳೆ ಎಂಬ ಆಗಿದ್ದಾರೆ ಅಂತೇಳಿ. ಈ ಪದಕವನ್ನು ಕಮಿಟಿ ಆನ್ ಸ್ಪೇಸ್ ರಿಸರ್ಚ್ ಅಂಡ್ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಜಂಟಿಯಾಗಿ ಏನಪ್ಪಾ ಅಂದ್ರೆ ಪ್ರದಾನ ಮಾಡ್ಕೊಂಡು ಬರ್ತಾ ಇದ್ದಾವ ಅಂತೇಳಿ. ಓಕೆ, ಇಸ್ರೋ ಮತ್ತು ಕಾಸ್ಪರ್ ಅಂತೇಳಿ ಈ ವಿಕ್ರಮ್ ಸಾರಾಭಾಯಿ ಪದಕವನ್ನು ಕೊಡ್ತಾರೆ. ಇದನ್ನು ಪಡೆದವರು ಯಾರಂದ್ರೆ 2026 ಅನ್ನಪೂರ್ಣಿ ಸುಬ್ರಹ್ಮಣ್ಯ ಅನ್ನೋರು ಪಡೆದಿದ್ದಾರೆ. ಇದನ್ನು ಇಂಪಾರ್ಟೆಂಟ್ ನೆನ್ಪಿಡ್ಬೇಕು. ನೆಕ್ಸ್ಟ್
ಭಾರತ ಸರ್ಕಾರ ಏನಂತಂದ್ರೆ ಮೊದಲ ಬಾರಿಗೆ ಕ್ಲೌಡೆಡ್ ಲೆಪರ್ಡ್ ಸಂರಕ್ಷಣಾ ಕಾರ್ಯಯೋಜನೆ ಏನಪ್ಪಾ ಅಂದ್ರೆ ಬಿಡುಗಡೆ ಮಾಡಿದ್ದು ಈ ಇಂಟರ್ನ್ಯಾಷನಲ್ ಕ್ಲೌಡೆಡ್ ಲೆಪರ್ಡ್ ಡೇ ಅಂಗವಾಗಿ ಏನಪ್ಪಾ ಅಂದ್ರೆ ಇದನ್ನು ತಗೊಂಡ್ಬರ್ತಾ ಇದ್ದಾರೆ. ಅವರು ಇಂಟರ್ನ್ಯಾಷನಲ್ ಕ್ಲೌಡೆಡ್ ಲೆಪರ್ಡ್ ಡೇ ಯಾವಾಗ ಆಚರಣೆ ಮಾಡ್ತಾರೆ ಅಂದ್ರೆ ಆಗಸ್ಟ್ 4ನೇ ತಾರೀಕನ್ನ ಆಚರಣೆ ಮಾಡ್ತಾರೆ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಅತ್ಯಧಿಕ ಮೃತ ಅಂಗದಾನಿಗಳಲ್ಲಿ ಸಂಸ್ಥೆಯಾಗಿ ದಾಖಲಿಸಿದ ರಾಜ್ಯ ಏನಪ್ಪಾ ಅಂತಂದ್ರೆ ತಮಿಳುನಾಡು. ಇದನ್ನ ಯಾರು ಬಿಡುಗಡೆ ಮಾಡ್ತಾರೆ ಅಂತಂದ್ರೆ ಇವರಿಗೆ ನ್ಯಾಷನಲ್ ಆರ್ಗನ್ ಅಂಡ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟ್ ಆರ್ಗನೈಸೇಷನ್ ರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿದ್ದಾರೆ ಅಂತೇಳಿ. ಇದನ್ನ ಏನ್ ಮಾಡ್ತಾರೆ ಅಂತಂದ್ರೆ ನ್ಯಾಷನಲ್ ಆರ್ಗನ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟ್ ಆರ್ಗನೈಸೇಷನ್ 2014ರಲ್ಲಿ ಸ್ಥಾಪನೆ ಆಗಿದ್ದು ನವದೆಹಲಿಯಲ್ಲಿ ಹೆಡ್ ಕ್ವಾರ್ಟರ್ ಹೊಂದೈತಿ. ಇವ್ರು ಈ ರಿಪೋರ್ಟ್ ಅನ್ನ ಬಿಡ್ತಾರೆ, ಅತಿ ಹೆಚ್ಚು ಅಂಗದಾನಿಗಳು ಯಾವ ರಾಜ್ಯದಲ್ಲಿ ಇದು ಆಗುತ್ತೆ ಅಂತ ಅನ್ನೋದ್ರ ಬಗ್ಗೆ. ಅದರಲ್ಲಿ ಏನಪ್ಪಾ ಅಂದ್ರೆ ತಮಿಳುನಾಡು ಮೊದಲನೇ ಸ್ಥಾನದಲ್ಲಿದೆ ಅಂತೇಳಿ. ಓಕೆ, ನ್ಯಾಷನಲ್ ಆರ್ಗನ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟ್ ಆರ್ಗನೈಸೇಷನ್ ಭಾರತದ ಅಂಗಾಂಗ ಕಸಿ ವ್ಯವಸ್ಥೆಯನ್ನು ಡಿಜಿಟಲೀಕರಣಗೊಳಿಸಿದ ಉದ್ದೇಶದಿಂದ ಈ ಪ್ರತ್ಯಾರೋಷಣ ಅಂತೇಳಿ ಒಂದು ಪೋರ್ಟಲ್ ಅನ್ನು ಆರಂಭ ಮಾಡಿದ್ದೆ. ಅಂದ್ರೆ ನೀವು ಯಾವುದೇ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಇಲ್ಲೇ ಕೊಡ್ಬೇಕಂತಿಲ್ಲ, ಆನ್ಲೈನ್ದಲ್ಲಿನೂ ನಿಮ್ಮ ಅಂಗಾಂಗ ಏನಪ್ಪಾ ಅಂತಾರೆ ದಾನದ ಕುರಿತು ನೀವು ಇದನ್ನು ಮಾಡಬಹುದು. ನೆಕ್ಸ್ಟ್, ಮನೀಷಾ ಚಕ್ರವರ್ತಿ ರವರು ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಏನಪ್ಪಾ ಅಂದ್ರೆ ನೇಮಕ ಮಾಡಲಾಗಿದೆ ಅಂತೇಳಿ. ಯಾರು? ಮನೀಷಾ ಚಕ್ರವರ್ತಿ, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಫ್ ದಿ RBI ಅಂತ. ಪ್ರಸ್ತುತ RBI ಗವರ್ನರ್ ಜನರಲ್ ಯಾರದಾರ ಅಂದ್ರೆ ಸಂಜಯ್ ಮಲ್ಹೋತ್ರಾ ಅವರದಾರ ಅಂತ ನೆನ್ಪಿಡು. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ಅಂದಾಜಿನ ಪ್ರಕಾರ 2028-29ನೇ ಸಾಲಿನಲ್ಲಿ ಭಾರತದ ಆರ್ಥಿಕತೆಯು $5.1 ಟ್ರಿಲಿಯನ್ ಅಮೆರಿಕನ್ ಡಾಲರ್ ಗುರಿಯನ್ನು ದಾಟಲಿದೆ ಅಂತ ಹೇಳಿದಾರೆ ಅವರು. ಇವರು ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ವರದಿಯಲ್ಲಿ ಏನಪ್ಪಾ ಅಂದ್ರೆ ಇದನ್ನ ಬಿಡುಗಡೆ ಮಾಡಿದಾರಂತೆ. ಈ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ವರದಿಯನ್ನು ಯಾರು ಬಿಡುಗಡೆ ಮಾಡ್ತಾರೆ ಅಂದ್ರೆ IMF ಅವರು ಬಿಡುಗಡೆ ಮಾಡ್ತಾರೆ. ಇದು ಇಂಪಾರ್ಟೆಂಟ್ ನಿಮ್ಗೆ. ಚಂಡೀಪುರ ಸೋಂಕು ಅಂತೇಳಿ, ಚಂಡೀಪುರ ವೈರಸ್ ಇನ್ಫೆಕ್ಷನ್ ಅಂತೇಳಿ ಗುಜರಾತ್ ರಾಜ್ಯದಲ್ಲಿ ಏನಪ್ಪಾ ಅಂದ್ರೆ ಇತ್ತೀಚೆಗೆ ಪತ್ತೆಯಾಗಿತ್ತು. ಈ ಸೋಂಕು ಮುಖ್ಯವಾಗಿ ಮರಳು ನೊಣಗಳ ಅಂದ್ರೆ ಸ್ಯಾಂಡ್ ಫ್ಲೈಸ್ ಕಡಿತದಿಂದ ಏನಪ್ಪಾ ಅಂದ್ರೆ ಉಂಟಾಗ್ತೈತೆ ಅಂತ ಹೇಳಿ. ಚಂಡೀಪುರ ಸೋಂಕಿಗೆ ಕಾರಣವಾಗುವ ವೈರಸ್ ಅನ್ನು ಚಂಡೀಪುರ ವೆಸ್ಕ್ಯುಲೋ ವೈರಸ್ ಅಂತೇಳಿ ಕರೀತಾರಂತೆ. ಓಕೆ, UPI ಏನಪ್ಪಾ ಅಂದ್ರೆ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅನ್ನೋದಿದೆಯಲ್ಲ, ಮೂಲಕ ವಹಿವಾಟು ಮಾಡುವ ವ್ಯಾಪಾರಿಗಳ ಮೇಲೆ ಶುಲ್ಕ ವಿಧಿಸಲು ಅವಕಾಶ ಕಲ್ಪಿಸುವ ಉದ್ದೇಶದಿಂದ ಏನಪ್ಪಾ ಅಂದ್ರೆ ತೆರಿಗೆ ಮತ್ತು ಇತರ ಕಾನೂನು ತಿದ್ದುಪಡಿಗಳಿರುವ ವಿಧೇಯಕವನ್ನು ಕೇಂದ್ರ ಲೋಕಸಭೆಯಲ್ಲಿ ಮಂಡನೆ ಮಾಡಿದ್ದಾರೆ ಅಂತೇಳಿ. ಇದೇನಂದ್ರೆ ಇಲ್ಲಿ ಇದ್ರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಇನ್ನು ಯಾವುದೇ ಗ್ರಾಹಕ ಅಂದ್ರೆ ಈ ನಾವೇನ್ ಯೂಸ್ ಮಾಡ್ತಲ್ಲ ಅಂತವ್ರಿಗೆ ಅವರಿಗೆ ಹಾಕೋದಿಲ್ಲ ಇದನ್ನ ಅಂತ ಹೇಳಿದಾರೆ. ದೊಡ್ಡ ದೊಡ್ಡ ಮರ್ಚೆಂಟ್ಗಳಿಗೆ ಹಾಕ್ತಿದಾರೆ ಅಂತ ಹೇಳಿ. MDR ಅಂತಂದ್ರೆ ಮರ್ಚೆಂಟ್ ಡಿಸ್ಕೌಂಟ್ ರೇಟ್, ವ್ಯಾಪಾರಿ ಸ್ವೀಕರಿಸುವ ಒಟ್ಟು ಮೊತ್ತದಿಂದ ಒಂದು ಸಣ್ಣ ಶೇಕಡಾವಾರು ಮೊತ್ತವನ್ನು ವಹಿವಾಟು ಶುಲ್ಕವಾಗಿ ಕಡಿತಗೊಳಿಸುವುದು ಏನಪ್ಪಾ ಅಂದ್ರೆ MDR ನ ಮುಖ್ಯ ಉದ್ದೇಶ. ಮತ್ತೆ ಇದ್ರ ಇಂಪಾರ್ಟೆಂಟ್ ಇದನ್ನ ಯಾಕೆ ಕಲೆಕ್ಟ್ ಮಾಡ್ತಾ ಇದೀನಿ ಅಂತ ಹೇಳ್ತಾ ಇದಾರೆ ಅಂತಂದ್ರೆ ಇವರು ಈ ಯಾವ ಸಂಸ್ಥೆಗಳದಾವಲ್ಲ UPI, ಫೋನ್ ಪೇ, ಈ ಬ್ಯಾಂಕಿಂಗ್ ಸೆಕ್ಟರ್ದಾಗ ಇರ್ತಕ್ಕಂಥ ಆ್ಯಪ್ಗಳು ಅವು ಇನ್ನೂ ಹೆಚ್ಚಿಗೆ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಅದಕ್ಕೆ ಹಣ ಖರ್ಚಾಗುತ್ತೆ. ಬಟ್ ಆ ಹಣವನ್ನು ತಮ್ಮ ಸ್ವಂತ ಹಣದಿಂದ ಏನು ಯೂಸ್ ಮಾಡ್ತಾ ಇದಾರಲ್ಲ ಅದನ್ನ ಈ ಚೌಕಟ್ಟಿನಲ್ಲಿ ಕಲೆಕ್ಟ್ ಮಾಡಿ ಅವ್ರಿಗೆ ಕೊಡೋದ್ರಿಂದ ಮತ್ತೆ ಅದನ್ನ ಇನ್ನೂ ಸೆಕ್ಯೂರಿಟಿ ಪರ್ಪಸ್ ಇಲ್ಲಿ ಅಥವಾ ಇನ್ನೂ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಲಿಕ್ಕೆ ಹೆಲ್ಪ್ ಆಗ್ಬೋದು ಅನ್ನೋ ಉದ್ದೇಶದಿಂದ ಇದನ್ನ ತಗೊಂಡಿದಾರಂತೆ. ಓಕೆ, ನೆಕ್ಸ್ಟ್, ಹೊಸ ಕಾರುಗಳ ನೋಂದಣಿ ಸಮಯದಲ್ಲಿ 4 ವರ್ಷ ಮತ್ತು ಹೊಸ ದ್ವಿಚಕ್ರ ವಾಹನಗಳಿಗೆ 6 ವರ್ಷಗಳ ಕಾಲ ಥರ್ಡ್ ಪಾರ್ಟಿ ವಿಮೆಯನ್ನು ಕಡ್ಡಾಯಗೊಳಿಸಿ ಏನಪ್ಪಾ ಅಂದ್ರೆ ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡೈತೆ ಅಂತೆ. ಈ ಮೊದಲು ಏನಿತ್ತು ಅಂತಂದ್ರೆ ಹೊಸ ಕಾರುಗಳಿಗೆ 3 ವರ್ಷ ಇತ್ತು, ದ್ವಿಚಕ್ರ ವಾಹನಗಳಿಗೆ 5 ವರ್ಷ ಥರ್ಡ್ ಪಾರ್ಟಿ ವಿಮೆ ಕಡ್ಡಾಯವಿತ್ತು. ಬಟ್ ಇದನ್ನ ಏನ್ ಮಾಡಿದಾರೆ ಅಂದ್ರೆ 1 ವರ್ಷ ಹೆಚ್ಚಿಗೆ ಮಾಡಿದಾರಂತೆ. ಕೃತಕ ಪನ್ನೀರ್ ಆಗಿರುವ ಅನ್ಲಾಕ್ ಪನ್ನೀರನ್ನು ಮಾರಾಟ ಮಾಡುವುದನ್ನ ಮಹಾರಾಷ್ಟ್ರ ಸರ್ಕಾರ ಏನಂತಂದ್ರೆ ನಿಷೇಧ ಮಾಡಿದೆ ಅಂತೇಳಿ. ಅನ್ಲಾಕ್ ಪನ್ನೀರ್ ಎನ್ನುವುದು ಹಾಲಿನಿಂದ ತಯಾರಾಗುವ ನಿಜವಾದ ಪನ್ನೀರ್ ಅಲ್ಲ. ಇದೊಂದು ಏನಪ್ಪಾ ಅಂದ್ರೆ ಕೃತಕವಾಗಿ ಸಸ್ಯಜನ್ಯ ಕೊಬ್ಬು ಮತ್ತು ಪ್ರೋಟೀನ್ಗಳು ಮತ್ತು ಇತರ ಪದಾರ್ಥಗಳನ್ನು ಬಳಸಿ ತಯಾರಿಸುವ ಕೃತಕ ಪನ್ನೀರ್, ಸಿಂಥೆಟಿಕ್ ಪನ್ನೀರ್ ಸಬ್ಸ್ಟನ್ಸ್ ಅಂತ. ಓಕೆ, ನೆಕ್ಸ್ಟ್, ಹಿರೋಶಿಮಾ ದಿನವನ್ನ ಏನಂದ್ರೆ ಆಗಸ್ಟ್ 6ನೇ ತಾರೀಕನ್ನ ಆಚರಣೆ ಮಾಡ್ತಾರ. ಅಮೆರಿಕ ದೇಶ 1945 ಆಗಸ್ಟ್ 6ರಂದು ಜಪಾನಿನ ಹಿರೋಶಿಮಾ ನಗರದ ಮೇಲೆ ಅಮೆರಿಕ ಲಿಟಲ್ ಬಾಯ್ ಎಂಬ ಅಣುಬಾಂಬನ್ನು ಹಾಕ್ತಾರೆ. ಆ ಉದ್ದೇಶದಿಂದ ಹಿರೋಶಿಮಾ ದಿನವನ್ನ ಆಗಸ್ಟ್ 6ನೇ ತಾರೀಕನ್ನ ಆಚರಣೆ ಮಾಡ್ತಾರೆ ಅಂತೇಳಿ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಅಂತಂದ್ರೆ 19 ತಿಂಗಳು ಬಾಹ್ಯಾಕಾಶದಲ್ಲಿ ಸಂಚರಿಸಿದ ನಂತರ ಸ್ಪೇಸ್ ಎಕ್ಸ್ ನ ಫಾಲ್ಕನ್ 9 ರಾಕೆಟ್ ಅನ್ನು
ಆ, ಚಂದ್ರನ ಮೇಲ್ಮೈ ಮೇಲೆ ಏನಪ್ಪಾ ಅಂದ್ರೆ ಭಾಗ 1 ಚಂದ್ರನ ಮೇಲ್ಮೈ ಮೇಲೆ ಒಂದು ಅಪ್ಪಳಿಸಿದೆ ಅಂತೇಳಿ. ಓಕೆ, ಇದು ಏನಂದ್ರೆ ಆಗಸ್ಟ್ 1 ರಿಂದ ಆಗಸ್ಟ್ 6ರವರೆಗಿನ ಕರೆಂಟ್ ಅಫೇರ್ಸ್. ಇಲ್ಲೇ ತಪ್ಪಾಗಿದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ, ನಾನು ತಿದ್ದುಪಡಿ ಮಾಡ್ಕೊತೀನಿ. ಓಕೆ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.